ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್ಸ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ನಮ್ಮ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ನಮ್ಮ ಹೊಸ ವ್ಲಾಗಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ತಿಲಕ್. ಸೊ ಏನು ಮಾಡಿದ್ರಿ ಇವತ್ತು ನಮ್ಮ ಕಿರಣ್ಗೆ ನಾನು ಅಕ್ಕ ಇಬ್ಬರು ಸೇರಿ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಸೊ ಏನು ಪ್ರ್ಯಾಂಕ್ ಅಪ್ಪ ಅಂತಂದರೆ ಫುಲ್ ಇದು ಏನು ಮಜಾ ಇರುತ್ತಲ್ವಾ, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ನನಗೆ 2 ಏಟನ್ನು ಸಿಗ್ಬೋದು ಮೇ ಬಿ. ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಿ ಆ್ಯಕ್ಚುಲಿ ಈ ಪ್ಲ್ಯಾನ ನಾವು ಮಾರ್ನಿಂಗಿಂದನೂ ಮಾಡ್ತಾನೆ ಇದ್ದೀವಿ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದ್ದೀವಿ ಅಂದರೆ, ನಾನು ಅವಾಗಿಂದ ಪಕ್ಕದಲ್ಲಿ ಕೂತ್ಕೊಂಡು ಫೋನ್ ಮಾಡಿದ್ರು ನೋಡ್ತೇನೆ ಇಲ್ಲ, ಮೆಸೇಜ್ ಹಾಕಿದ್ರು ರೆಸ್ಪಾನ್ಸ್ ಇಲ್ಲ. ಅಂದರೆ ಏನು ಪ್ರ್ಯಾಂಕ್ ಮಾಡ್ತಿರೋದು ನಾವು? ಈಗ ನಾವು ಮಾಡ್ತಿರೋದು ಬಂದು ಅಕ್ಕನ ನಾನು ಲವ್ ಮಾಡ್ತಿದ್ದೀವಿ ಅನ್ನೋ ಥರ ಪ್ರ್ಯಾಂಕು. ಅಂದರೆ ಇವನು ಅಂತಲ್ಲ, ಬೇರೆ ಅನ್ನೊಂದು ಪರ್ಸನ್ ಜೊತೆ ಅಕ್ಕ ಚಾಟಿಂಗ್ ಮಾಡ್ತಾ ಇದ್ದೀವಿ, ಕಾಲ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಪ್ರ್ಯಾಂಕ್ ಮಾಡೋಣ ಅಂತ. ಸೊ ಅವ್ನು ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಇದು ಯಾರು ಟ್ರೈ ಮಾಡಬೇಡಿ, ಬಿಕಾಸ್ ಗಂಡ ಹೆಂಡತಿ ಮಧ್ಯೆ ಸುಮ್ಮನೆ ನೀವೇ ಜಗಳ ತಂದ್ಕೊಂಡಂಗೆ. ಆ್ಯಕ್ಚುಲಿ ನಂಗೆ ಕಿರಣ್ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಕರೆಕ್ಟಾಗಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿರೋದು. ಅವನ್ನ ಯಾವ ರೀತಿ ನಾನು ಕನ್ವಿನ್ಸ್ ಮಾಡಬೇಕು ಅಂತ ನನಗೆ ಗೊತ್ತು. ಸೊ ಅದಕ್ಕೋಸ್ಕರ ನೋಡಬೇಕು ಅವ್ನು ಪ್ರ್ಯಾಂಕ್ ಆಗ್ತಾನೆ ಇಲ್ವೋ ದೇವರಾಣೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಅವಾಗಿಂದ ಪಕ್ಕದಲ್ಲಿ ಕೂತ್ಕೊಂಡು ಅಕ್ಕ ಮೆಸೇಜ್ ತೋರಿಸು, ಮೆಸೇಜ್ ಮಾಡಿದ್ರು, ಫೋನ್ ಮಾಡಿದ್ರು. ಆ್ಯಕ್ಚುಲಿ ಇವಾಗ ಸ್ಥಾನಕ್ಕೆ ಹೋಗಿದ್ದಾರೆ. ಸೊ ಅದಕ್ಕೆ ನಾವು ಬಂದಿರೋದು ನಿಮ್ಮ ಮುಂದೆ. ಅವಾಗಿಂದನೂ ಲವ್ ಯು ಅದು ಇದು. ನಾನು ಆ್ಯಕ್ಚುಲಿ ಅಮ್ಮು ಅಂತ ಸೇವ್ ಮಾಡಿದ್ದೀನಿ ಇವನ್ ನಂಬರ್ನ. ಆ್ಯಕ್ಚುಲಿ ಒಂದು ಆ ನಂಬರ್ ಅಲ್ಲ, ಬೇರೆ ನಂಬರ್. ಇದು ಇನ್ನೊಂದು ಪರ್ಸ್ನಲ್ ಫೋನ್ ಎತ್ಕೊಂಡು ಬಂದಿರೋದು ಮೆಸೇಜ್ ಮಾಡೋಕ್ಕೋಸ್ಕರ. ಇದು ಕ್ಯಾಮ್ರಾ ಇಟ್ಟಿದ್ದೀನಿ ನನ್ನ ಐಫೋನು. ಇದು ಬಂದು ಮೆಕ್ಕನ್ನು ಮೆಸೇಜ್ ಮಾಡೋಕ್ಕೋಸ್ಕರ ಅಷ್ಟೇ. ಸೊ ಇವಾಗ ನಾವು ರೆಡಿ ಆಗಿಬಿಡ್ತೀವಿ. ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡೋಕೆ ಆಚೆ ಹೋಗಬೇಕು. ಏನು ಗೊತ್ತಾ, ನಾವು ಇವಾಗ ಏನಾದ್ರು ಜಗಳ ಸ್ಟಾರ್ಟ್ ಮಾಡಿದ್ರೆ ಅವ್ನು ಬೇಗ ರೆಡಿ ಆಗಲ್ಲ. ಸೊ ಅದಕ್ಕೋಸ್ಕರ ರೆಡಿ ಆಗಿ ಅದಾದಮೇಲೆ ಅಗೇನ್ ಮತ್ತೆ ಅದನ್ನೇ ಹೋಗ್ತಾ ಗಾಡೀಲಿ ಕಂಟಿನ್ಯೂ ಮಾಡ್ತೀನಿ. ಅವ್ನು ಗಾಡೀಲಿ ಕೂತಿರ್ತಾರೆ, ನಾನು ಸಿಂಗಲ್ ರೈಡು ನೋಡೋಣ. ಆಗಲೂ ಫೋನ್ ಮಾಡ್ತೀನಿ, ಹೆಂಗಿರುತ್ತೆ ರಿಯಾಕ್ಷನ್ ನೋಡೋಣ. ಓಕೆನಾ ಗೈಸ್, ನಿಜವಾಗ್ಲೂ ಇದು ವಿಡಿಯೋನ ಪೂರ್ತಿಯಾಗಿ ನೀವು ನೋಡಲೇಬೇಕು. ಹಾಗೇನೆ ಒಳ್ಳೆ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ, ಮತ್ತು ಫನ್ ಮಾತ್ರ ಮಿಸ್ ಇಲ್ಲೇ ಇರುತ್ತೆ. ಕಿರಣ್ ಗೊತ್ತಿದ್ದೆ ಪ್ರ್ಯಾಂಕ್ ಮಾಡ್ತಿದ್ದೆ ನಾನು ಅಕ್ಕ. ಹೇಳ್ತಾನೆ ತಕ್ಷಣ ಇದು ತಕ್ಷಣ ಅದು ನೆನಪು. ಹೇಳಿ ಯಾವ್ದು ಫೋನ್ ಬರ್ತೈತೆ? ಕಿರಣ ಇಲ್ಲ ಕೂತಾನೆ. ಮೊದಲನೇ ರಾತ್ರಿ ಶಿವ ಲಕ್ಕದ ಕಾಣಿಸ್ತಿದ್ಯಾ ಕಣ? ಹ್ಞೂ ಕಣ, ಇಲ್ಲೋಡ ಚೆನ್ನಾಗಿ ಕಾಣಿಸ್ತಿಲ್ವ? ಸೊ ಗೈಸ್, ಫೈನಲಿ ನಾವು ಔಟ್ಸೈಡ್ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಹೋಗಿ ರೀಲ್ಸ್ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಯಾರಂತ ಗೊತ್ತಿಲ್ಲ. ಕಿರಣ್ ಕಿಂಗ್ ಡ್ಯಾನ್ಸರ್. ಹೌದಾ? ಹಾಕೊಂಬ್ರ. ಸೊ ಗೈಸ್, ನಾವು 3 ಜನನು ರೆಡಿಯಾಗಿದ್ದೀವಿ. ಬನ್ನಿ, 3 ಜನ ಅಂತಂದ್ರೆ ನೀವು ಸೈಡ್ಗೆ ಹೋಗ್ತಿದ್ದೀರಾ. 3 ಜನನು ರೆಡಿ ಆಗಿಬಿಟ್ಟು ಅಕ್ಕ ಫುಲ್ ಪಂಕು
ಸೊ ರೆಡಿ ಆಗ್ಬಿಟ್ಟು ನಾನು, ಕಿರಣ್, ಹರ್ಷಿ ಅಕ್ಕ 3 ಜನ ಬ್ರೋ. ಎಲ್ಲಿಗೆ ಬ್ರೋ ಪಯಣ? ಎಲ್ಲಿಗಕ್ಕ ಪಯಣ? ಇದು ವೇಣುಗೋಪಾಲ ಸ್ವಾಮಿ ಎಲ್ಲಿರೋದು? KRS ರೋಡ್ ಅಲ್ಲ, KRS ಎಲ್ಲಲ್ಲಿ ಅಲ್ಲೇ ಇರೋದು. ನಾನು ನೋಡಿ ಹೆಂಗೆ ನನಗೆ ರೋಡ್ ಮರ್ತೋಗೈತೆ, ಲೊಕೇಶನ್ ಇರೋದು ಏನಕ್ಕೆ ಲೊಕೇಶನ್ ಹಾಕ ಹೋಗೋದು. ಸೊ ಗೈಸ್ ನಾನು ನೋಡಿ ಎಷ್ಟು ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀನಿ. ಇವತ್ತು ಗೌರಿ ಹಬ್ಬ ಅಲ್ವಾ, ಅದಕ್ಕೆ ಗೌರಿ 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 ಅಂತ ಮಾಡೋಣ ಅಂತ ಬರ್ತೀರಾ ಬನ್ನಿ ಹೋಗೋಣ. ಅಕ್ಕ ಈ ಬ್ಲಾಗ್ ಅಲ್ಲಿ ನೀ ಅಪ್ಲೋಡ್ ಮಾಡ್ತೀಯಲ್ಲ ಇದು, ಈ ಬ್ಲಾಗ್ ಅಲ್ಲಿ ನಿಮ್ಗೆ ನಾವೊಂದು ಬ್ಲಾಗ್ ಮಾಡ್ಬೇಕಾದ್ರೆ ನಮ್ದು ಪರ್ಸನಲ್ ಒಂದು ಹುಡುಗಿ ಲವ್ ಮಾಡ್ತೀನಿ, ಅದನ್ನ ಹೇಳ್ಬೇಕು ನಿಮ್ಮ ಹತ್ರ. ಆಯ್ತು, ಅದೊಂದು ಅದೊಂದು ಬ್ಲಾಗ್ ಮಾಡ್ತೀನಿ ನಾನು, ಇವತ್ತೇ ಮಾಡ್ತೀನಿ ಮಿಸ್ಸಿಗೆ. ಓಕೆ ಓಕೆ ನೋಡೋಣ ಬನ್ನಿ. ನಾನು ನಿನ್ನ ಹತ್ರ ಏನೋ ಶೇರ್ ಮಾಡ್ಕೋಬೇಕು. ನಾನೊಂದು ಹುಡುಗಿ ಇಷ್ಟಪಡ್ತೀನಿ ಗಾಯ್ಸ್, ಅಕ್ಕನಿಗೆ ಹೇಳಿಲ್ಲ ಇನ್ನವೇ ಹೇಳ್ಬೇಕು. ಈ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಇದೇ ಬ್ಲಾಗಲ್ಲಿ ಇರ್ತೀಯಾ? ನಿನ್ ಬ್ಲಾಗ್ ಅಲ್ಲ, ನಿನ್ ಬ್ಲಾಗ್ ಒಂದು ಸ್ವಲ್ಪ ಹೇಳ್ತೀನಿ, ಮಿಕ್ಕಿದ್ ನನ್ನ ಬ್ಲಾಗಲ್ಲಿ ಬ್ಲಾಗ್ ಇರ್ತೀಯಾ? ಓಕೆ ಆಯ್ತು. ನಂಗೆ ಇವ್ರು ಯಾರು ಅಂತ ನಂಗೆ ಭಯ ಆಯ್ತೈತೆ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್ ನಾವಿವಾಗ ವೇಣುಗೋಪಾಲ ಸ್ವಾಮಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿದೆ ಅಂತ ಅಲ್ಲಿ ವ್ಯೂ ಎಲ್ಲ ಮತ್ತು ವಿಡಿಯೋ ಮಾಡೋಕ್ಕೂ. ಸೊ ನಾನು ಅದಕ್ಕೆ ಹೋಗೋಣ ಅಂತ ಮೊನ್ನೆಯಿಂದನೂ ಡಿಸೈಡ್ ಮಾಡಿಕೊಂಡು ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ತಿಲಕ್ ಒಂದು ಗಾಡಿಗೆ ನಾವಿಬ್ರು ಯಾರೇ ಆದ್ರೂ ಹೆಲ್ಮೆಟ್ ವೇರ್ ಮಾಡಿ ಗಾಡಿ ಓಡಿಸ್ಬೇಕಾದ್ರೆ ಇವರು ನಮ್ಮ ಥರ ಮಾಡಬೇಡಿ. ಆಯಿತು, ಮುಂದೆ ಗಾಡಿ ನೋಡು ನೀನು. ಗೈಸ್ ತುಂಬ ದೂರ ಇದೆ, ನಾವು ಅಂದ್ಕೊಂಡಷ್ಟು ಹತ್ರ ಏನು ಇಲ್ಲ. ಮತ್ತೆ ಇನ್ನೊಂದು ಕಡೆಯಿಂದ ವ್ಯೂ ಮಾತ್ರ ಸಖತ್ತಾಗಿದೆ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಯಾವ ಹಳ್ಳಿಗೆ ಬಂದಿರ್ತಾರ ಫೀಲ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಸೊ ಫೈನಲಿ ನಮಗೆ ದೇವಸ್ಥಾನ ಸಿಗ್ತಾ ಇರೋಂತ ಬಂದಿಲ್ಲ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ತೋರಿಸ್ತಿದೆ? 5. ಸೊ 5 ಕಿಲೋಮೀಟರ್ ತೋರಿಸ್ತದೆ. ತಿಲಕ್ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಮುಂದೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ನಾನು ಒಂದ್ಸತಿ ಬಂದಿಲ್ಲ ಅಲ್ವಾ, ಕಿರಣನ್ನು ಸಹ ಒಂದ್ಸತಿ ಬಂದಿಲ್ಲಂತೆ. ಇವ್ನು ಬಂದಿದ್ದಾನೆ, ಅವನಿಗೆ ರೂಟ್ ಮಾಡ್ಕೊಂಡಿದೆ. ಸೊ ಇವಾಗ ಬಂದು ಎಲ್ಲೋ ಕನ್ಫ್ಯೂಸ್ ಆಗಿ ರೂಟ್ ಮಿಸ್ ಆಗಿದೆ. ಸೊ ಇವಾಗ ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಕಿಲೋಮೀಟ್ರ್ ವೇಸ್ಟ್ ಆಗ್ತಿದ್ದೀವಿ ನಾವು. ಹೌದಾ? ನಾವು ಟರ್ನ್ ಮಾಡ್ಕೊಂಡು ನೋಡಿ, ಇಲ್ಲಿ ಟರ್ನ್ ಮಾಡ್ತಾರೆ, ಆ ಕಡೆ ರೈಟ್ ಹೋಗಿ ಈ ಕಡೆ ಅಂತಂದ್ರಿ. ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೀವಿ. ಅಡ್ರೆಸ್ ಮಿಸ್ ಆಗ್ಬಿಟ್ಟು ಗೊತ್ತಿಲ್ಲದೆ ಅಪ್ರೂಪ್ ಬಂದಿರೋದು. ನೀವೆಲ್ಲ ಮೈಸೂರವರಾ? ನೀವೆಲ್ಲ ಮೈಸೂರವರಾ? ಅಡ್ರೆಸ್ ಓಕೆ ಬನ್ನಿ ಹೋಗೋಣ. ಸೊ ಗೈಸ್ ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ ಗೈಸ್. ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಆ್ಯಕ್ಚುಲಿ ವಿಡಿಯೋದಲ್ಲಿ ನೋಡಿದ್ದಕ್ಕಿಂತಲೂ ಸಖತ್ತಾಗಿದೆ ಟೆಂಪಲ್ ಅಂತೂ. ವಾ. ಸೊ ಗೈಸ್ ವಿಡಿಯೋಸ್ ಮಾಡೋಣ ಅಂತ ಬಂದರೆ ಫೇಸೇ ಕಾಣಿಸ್ತಿಲ್ಲ, ಬ್ಲಾಕ್ ಬರ್ತಿದೆ. ಅಷ್ಟು ದೂರದಿಂದ ಇಲ್ಲಿ ಗಂಟ ಬಂದ್ಬಿಟ್ಟು ನಾವು ವಿಡಿಯೋ ಮಾಡದೆ ಹೋದರೆ ಏನು ಪ್ರಯೋಜನ ಇಲ್ಲ. ನೋಡೋಣ ಬನ್ನಿ, ಬೆಟರ್ ದೆನ್ ಅಂತ ಟ್ರೈ ಮಾಡೋಣ. ಟ್ರೈ ಮೈ ಬೆಟರ್ ಅಂತ ಇಲ್ಲಿ ಈ ಥರ ಬರ್ತಿದೆ ಕ್ಲಾರಿಟಿ. ನೋಡೋಣ, ಸೇಮ್ ಹಿಂಗೆ ಬರ್ತಾ ಇರ್ದಿಲ್ಲಿ. ಫೇಸ್ ನೀಟಾಗಿ ಬರಲ್ಲ. 5x ಹಾಕೋಣ, ನಂದು ಹಿಂಗೆ ಬರುತ್ತೆ. ಟೆಪ್ಪಾಡು ಇದಕ್ಕೆ. ಒಳ್ಳೆ ಕೂಡ ಆಯ್ತು ಗುರು, ಇದು ಒಳ್ಳೆ ಕೂಡ ಆಯ್ತು ಮಾಡ ಹಂಗೇನೆ. ರೆಡಿನಾ?
ಆಡಿಯೋ ಆಗ್ತ್ಯಾ? ಸೊ ಫೈನಲ್ ಆಗಿ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಇವಾಗ ತಿರ್ಗಾ ಮೈಸೂರು ಕಡೆಗೆ ಪ್ರಯಾಣ ಸಾಗಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ. ಮುಗೀತು. ತುಂಬಾ ಚೆನ್ನಾಗಿದೆ ವೆದರು ಕೂಡ. ಹಾಗೆಯೇ ನೀವೇನಾರ ಫ್ಯಾಮಿಲಿ ಅಥವಾ ಬಂತು ಅಂತಂದರೆ ಬಂದು ವಿಸಿಟ್ ಮಾಡಿ. ಲೊಕೇಶನ್ ಹಾಕೊಂಡು ಬನ್ನಿ, ನಮ್ಮ ಥರ ಕನ್ಫ್ಯೂಷನ್ ಆಗಬೇಡಿ ಅಷ್ಟೇ. ಸೊ ನಾವು ಫಸ್ಟ್ ಟೈಮ್ ಅಲ್ಲಿ ಬಂದಿದ್ದು, ಸೊ ಅದಕ್ಕೋಸ್ಕರ ತುಂಬ ಬ್ಯೂಟಿಫುಲ್ ಆಗಿದೆ. ನೇಚರ್ ಆಗಲಿ ಮತ್ತು ಇಲ್ಲಿರೋ ನೀಟ್ನೆಸ್ ಆಗಲಿ ಒಂಚೂರು ಗಲೀಜಾಗಿ ಆಗ್ಬಿಟ್ಟಿಲ್ಲ. ಇಲ್ಲಿರೋರು ತುಂಬಾ ಅದೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಗೈಸ್ ಇಷ್ಟೆಲ್ಲ ಹೇಳ್ತಾ ನಮ್ಮ ಚಾನಲ್ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಹೊಡ್ಕೊಳ್ಳಿ. ಮತ್ತೆ ಸಿಗೋದಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಾನು. ಲವ್ ಯು, ಬಾಯ್. ಟೇಕ್ ಕೇರ್. ಸೊ ಗೈಸ್ ಫೈನಲಿ ಟೆಂಪಲ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಎಂಥ ಫಜೀತಿ ಆಗಿದೆ ಅಂದರೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಇಲ್ಲಿ ಪೆಟ್ರೋಲ್ ಬಂಕಿಲ್ಲ. ಒಂದು ಇವನೊಬ್ಬ ಲೆಫ್ಟಿಗೆ ಬಾ ರೈಟಿಗೆ ಬಾ ಅನ್ಕೊಂಡು ಟವ್ ಮಾಡ್ತವನೆ. ಇವನು ಆಯ್ತು ನೋಡಿ ನಡೀರಿ, ಅವನ ಹತ್ರ ಬೈಸ್ಕೊಬೇಡ. ನಾನು ಬೇರೆ ಪವರ್ ಹಾಕೊಂಡಿದ್ದೀನಿ, ನನ್ನ ಚಾರ್ಜರ್ ಬೇರೆ ಇಲ್ಲ. ಈಗ ಟವ್ ಬೇರೆ ಮಾಡ್ತಾ ಇದ್ದೀನಿ. ಒಳ್ಳೆ ಅಡಾಲ್ ಅನ್ಕೊಳ್ಳಿ ಫುಲ್ಲು. ಆಯ್ತಾ? ಅಡಾಲ್ ಅಂದ್ರೆ ಪಾಲ್ ಮಾಡ್ತವ್ರೆ ಅಂತ. ಸರಿ ಆಯ್ತು. ಇವಾಗ ನಾವು ಬರುವಾಗ ಒಂದು ಪೆಟ್ರೋಲ್ ಬಂಕ್ ನೋಡಿದ್ವಿ. ಅದಿನ್ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ. ಸೊ ನೋವೇ ಬಂದ್ಬಿಡ್ತು. ಬ್ರೇಕ್ ಹಿಡ್ದು ಇವಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನೊಂದು 3-4 ವಿಡಿಯೋ ಐತೆ ಗೈಸ್, ಅದು ಮಾಡಕ್ ಹೋಗ್ಬೇಕು. ಪೆಟ್ರೋಲ್ ಬಂಕ್ ಸಿಕ್ತು ಗೈಸ್. ಇದೇ ಪೆಟ್ರೋಲ್ ಬಂಕ್ ನಾನು ನೋಡಿದ್ದು. ಮಿನಿಮಮ್ ಆದ್ರೂ ಎಷ್ಟು ದೂರ? ಇಲ್ಲ ಅಂದ್ರೆ ಒಂದು 5-6 ಕಿಲೋಮೀಟರ್ ಟವ್ ಹೊಡೆದಿದ್ದೀನಿ ಗಾಡಿ. ಗ್ರೇಟ್ ಜಾಬ್. ಇವ್ರಿಗೆ ಬಿಟ್ಟು ಸ್ಕೋಪ್ ತಗೊಳ್ಳೋದು ಮಾತ್ರ ಬಿಡಲ್ಲ ಗೈಸ್, ಏನೇ ಆಗಲಿ. ಸೊ ಬನ್ನಿ ಪೆಟ್ರೋಲ್ ಹಾಕ್ಸೋಣ. ಸೊ ಗೈಸ್ ಫೈನಲಿ ರೋಡಲ್ಲಿ ಕಿತ್ತಾಡ್ತವ್ರೆ ಗಂಡ ಹಿಡ್ತಿಬ್ರು. ಇಬ್ರು ಗಂಡ ಹಿಡ್ತಿರ್ ಕಿತ್ತಾಡ್ತವ್ರೆ. ಅವಕ್ಕೊಂದು ರಿಯಾಕ್ಷನ್ ನೋಡಿ. ಅಲ್ಲಿ ಅಣ್ಣ ಚೆಚ್ಕ ಹೋಯ್ತವ್ರಿ ಕೋಪದಲ್ಲಿರೋದಕ್ಕೆ. ಕೈಗೆ ಸಿಕ್ತಲ್ವಲ್ಲ ಗುರು. ಅಲ್ಲಿ ನೋಡಿ ಹೆಂಗ್ ಹೋಯ್ತು ಒಂದು ಸ್ಪೀಡಾಗಿ ಕಿತ್ತಾಡ್ಕೊಂಡು ಗಂಡ ಹಿಡ್ತಿ. ಇಷ್ಟೊಂದು ಗಂಟೆ ಚೆನ್ನಾಗಿದ್ರು. ಬನ್ನಿ ಗೈಸ್, ನನ್ನ ಮೇಲೆ ದಮ್ಮಿಲ್ಲ, ಗಾಡಿ ಸ್ಪೀಡ್ ಚಾರ್ಜ್ ಇಲ್ಲ. ಬಟ್ಟೆ ಹತ್ಕೊಳ್ಳಿ. ಕಿತ್ತಾಡ್ಬೇಕಾದ್ರೆ ಸ್ಪೀಡಾಗಿ ಹೊಂಟೋಗ್ತಾನೆ. ನಾನು ಕೇಳಿಸ್ಕೊಬಿಡ್ತೀನಿ ಅಂದ್ಬಿಟ್ಟು. ಹೆವಿ ಕಿಲಾಡಿ ನನ್ನ ಮಗ ಅವನು. ಸೊ ಗೈಸ್ ಫೈನಲಿ ನಾವು ಮನೆಗೆ ಬಂದ್ವಿ. ಎಲ್ಲೆಲ್ಲೋ ರೂಟ್ ಮಿಸ್ ಆಗಿ ನಮ್ಮ ಕಿರಣ ಫುಲ್ ಕೋಪ ಮಾಡ್ಕೊಂಡು ಎಲ್ಲ ಇದು ಮಾಡಿ. ಸೊ ಫೈನಲಿ ಹೆಂಗೋ ಮನೆಗೆ ಬಂದ್ವಿ. ಮನೆಗೆ ರೀಚ್ ಆಗೋ ಕರೆಕ್ಟಾಗಿ 4:30 ಆಗಿತ್ತು. ಸೊ ನಮ್ಮ ತಿರಕ್ಕೂ ಮನೆಗೆ ಹೋಗಿ ಊಟ ಮಾಡಿಕೊಂಡು ಊಟ ಮಾಡ್ಕೊಂಡು ಇವಾಗ ನಮ್ಮ ಮನೆಗೆ ಬಂದು ವಿಡಿಯೋಸ್ ಎಡಿಟ್ ಮಾಡ್ತಾ ಇದ್ದಾನೆ. ಸೊ ನಾನೇನಕ್ಕೆ ನಿಮ್ಮ ಮುಂದೆ ಮತ್ತೆ ಅಗೇನ್ ಬಂದಿದ್ದೀವಿ ಅಂತಂದರೆ, ನೀವೇ ನೋಡಿದ್ರಲ್ಲ ನಾವು ಪ್ರ್ಯಾಂಕ್ ಮಾಡ್ಬೇಕಂತ ಎಷ್ಟು ಪ್ಲಾನ್ ಮಾಡೋದು, ಏನೇನೋ ಅನ್ಕೊಂಡ್ವು, ಯಾವುದು ಯೂಸ್ ಆಗಲಿಲ್ಲ. ಚೂರು ಯೂಸ್ ಆಗಿಲ್ಲ. ಅದೇನಲ್ಲಿ ಒಂಚೂರು ರಿಯಾಕ್ಷನ್ ಇಲ್ಲ. ಪಕ್ಕದಲ್ಲೇ ಕೂತ್ಕೊಂಡು ನಾನೇ ಫೋನ್ ಮಾಡ್ತಾ ಇರೋ, ಒಂಚೂರು ರೆಸ್ಪಾನ್ಸ್ ಇಲ್ಲ. ಫೋನ್ ಬರ್ತೈತೆ ಅಂದ್ಬಿಟ್ಟು ಅಕ್ಕನ ಕೈಲಿ ಕೊಡ್ತಾನೆ. ನಾವೇನೇನು ಮಾಡೋದು ಹೇಳಿ. ನಾನು ಬೇರೆ ಅಮ್ಮು ಅಂತೆಲ್ಲ ಸೇವ್ ಮಾಡಿದ್ದೀನಿ ಗೈಸ್. ಗೊತ್ತಾಗಲಿ ಅಂದರೆ ಅವನು ನೋಡಲಿ ಅಂತಲೇ ಅವ್ನ ಪಕ್ಕನೇ ಫೋನ್ ಇಟ್ಬಿಟ್ಟು ಏನೇನೋ ಮಾಡ್ತಾಯಿದ್ದೀವಿ. ಮತ್ತು ಅವ್ನು ಯಾವಾಗ ಫೋನ್ ಇಸ್ಕೋತಾನೆ ಆವಾಗಲೇ ಕಾಲ್ ಎಲ್ಲ ಮಾಡಿದ್ದೀವಿ. ಒಂಚೂರು ಏನು ಡೌಟೇ ಇಲ್ಲ ಅಲ್ವಾ? ನನ್ಗೋಸ್ಕರ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದಾಗರು ಇಲ್ಲ ಅಂತ ಅನ್ನೋ ಥರ ಇದ್ದಾನೆ. ಯಾರೂ ಹಂಗಿರಲ್ಲ ಯೂಶ್ವಲಿ ಅಲ್ವಾ? ಇವಾಗ ನಿನಗೆ ಒಂದು ಕ್ವಶನ್ ಕೇಳ್ತೀನಿ. ನಿನಗೆ ಇವಾಗ ನಿನ್ಗೆ ಗರ್ಲ್ ಫ್ರೆಂಡ್ ಜೊತೆ ಆಚೆ ಹೋಗಿರ್ತೀಯ ಅನ್ಕೋ. ಯಾರಾದ್ರೂ ಅಕಸ್ಮಾತಾಗಿ ಅನ್ನೊಂದು ನಂಬರಿಂದ ಒಂದು ಹುಡುಗ ಕಾಲ್ ಮಾಡ್ತಾನೆ, ನೀನೇನಂತ ಹೇಳ್ತೀಯ? ನಾನು ಮಾಡ್ತೀನಿ ಅಂತ ಕಟ್ ಮಾಡಿದ್ರು ಫಸ್ಟ್ ಯಾರದು ಅಂತ ಡೌಟಲ್ಲಿ ಕೇಳ್ತಾಳೆ ನಮ್ಮ ಹುಡುಗಿ. ಕೇಳ್ತಾಳೆ ನೀನು ನಿನ್ನ ಹುಡುಗಿಗೆ ಯಾರು ಕಾಲ್ ಮಾಡಿದ್ರೆ ಈಗ ನಮ್ಮ ಹುಡುಗಿ ಯಾರೋ ಒಂದು ಅನ್ನೊಂದು ನಂಬರಿಂದನೋ ಯಾರೋ ಒಂದು ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿರೋ ನಂಬರಿಂದಾನೇ ಫೋನ್ ಬಂತು ಅಂದ್ರೆ ನಾನು ಕ್ವಶನ್ ಮಾಡ್ತೀನಿ ಯಾರದು.
ಏನಿಗೆ ಫೋನ್ ಮಾಡಿದ್ರು, ಏನಿಗೆ ಕೇಳಿದ್ರು, ನೀನು ಅವ್ರ ಹತ್ರ ಮಾತಾಡೋ ಅವಶ್ಯಕತೆ ಏನು ಅಂತೆಲ್ಲ ನಾನು ಕ್ವಶನ್ ಮಾಡೇ ಮಾಡ್ತೀನಿ. ಬಟ್ ಇದೇನಕ್ಕೆ ಅವನಿಗೆ ಗೊತ್ತಾಗಿದ್ಯಾ ಏನು ಗೊತ್ತಾಗಿರಲ್ಲ ಅಲ್ವಾ? ಗೊತ್ತಾಗಿಲ್ಲ ಆಕ್ಚುಲಿ ಮಲಗಿದ್ದಾನೆ, ಗೊತ್ತಾಗಿದೆ. ಅದರಿಂದ ವಿಡಿಯೋ ಮಾಡ್ತಿರೋದು ಅವ್ನು ಮಲಗಿದ್ದಾನೆ. ಇಲ್ಲ ಮತ್ತೆ ಅವನಿಗೆ ಒಂಚೂರು ಗೊತ್ತಾಗಿಲ್ಲ, ಗೊತ್ತಾಗೋ ಥರ ನಾವೆಲ್ಲೂ ನಡ್ಕೊಂಡಿಲ್ಲ. ನೋಡೋಣ. ಅಂತೂ ಈ ಪ್ರ್ಯಾಂಕ್ ಗಾನ್ ಆಗಿದೆ ಗೈಸ್. ನಾವು ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದು ಫುಲ್ ವೇಸ್ಟ್ ಆಯಿತು. ಅಂದರೂ ನಾವು ಕಷ್ಟಪಟ್ಟಿದ್ದೀವಿ ಅಂತ ನಿಮಗೆ ತೋರಿಸೋಣ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೈಸ್. ನಾವು ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಎಲ್ಲ ಹೇಳಿದ್ವಿ. ಏನೇನು ಅನ್ಕೊಂಡು ಹೋದ್ವು, ಅಲ್ಲಿ ಏನೂ ಆಗಿಲ್ಲ. ಮಧ್ಯ ರೋಡಲ್ಲಿ ಗಾಡಿ ಪೆಟ್ರೋಲ್ ಖಾಲಿ ಆಗಿ ನಾನು ಇವ್ರ ಗಾಡಿ ಟೋ ಮಾಡೋದು, ಇವ್ರ ಗಾಡಿ ನನ್ನ ಗಾಡಿ ಟೋ ಮಾಡೋದು ಹಂಗೆ ಆಗೋಯ್ತು. ಒಂದು ಮಿಸ್ ಆಗಿ ನಾವು ಎಲ್ಲೆಲ್ಲ ಹೋಗ್ಬಿಟ್ಟಿದ್ವು. ಕಿರಣ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡು ಜಗಳ ಆಡ್ಕೊಂಡು ಕೇರ್ನಗರ ಕರ್ಕೊಂಡು ಹೋಗ್ತಿದ್ದ. ಫುಲ್ ಎಲ್ಲೆಲ್ಲೋ ನಾನು ಲೊಕೇಶನ್ ಹಾಕ್ಬಿಟ್ಟು ಯೂ ಟರ್ನ್ ಮಾಡ್ಕೊಂಡು ಇಲ್ಲಾಂದ್ರೆ ಒಂದು 20 ಕಿಲೋಮೀಟರ್ ಸಮಥಿಂಗ್ ಸುಮ್ಮನೆ ವೇಸ್ಟ್ ಹೆಂಗೆ ಹೋಗಿದೀವಿ ಅನ್ಕೊಳ್ಳಿ. ಯಾವುದೋ ನಮ್ಮ ಮೈಂಡ್ ಸೆಟ್ ಎಲ್ಲಿತ್ತೋ ಗೊತ್ತಿಲ್ಲ. ಅವರು ಇವನಿಂದ ಡೇ ಫುಲ್ ವೇಸ್ಟ್ ಆಯ್ತು. ಅಷ್ಟು ಡೇ ನಿಜವಾಗ್ಲೂ ನಾವು ಏನೇನೋ ಅನ್ಕೊಂಡಿದ್ವಿ, ಬಟ್ ಏನೇ ಆತಾಗಿ ವ್ಲಾಗ್ಸ್ ಆಗುತ್ತೆ, ರೀಲ್ಸ್ ಆಗುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ಸೊ ಇದ್ರೇ ಚಂದ. ಸೊ ಗೈಸ್, ನಾವು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಅಲ್ಲಿಂದ ಹೆಂಗೆಂಗೋ ಬಂದು ಸ್ವಲ್ಪನೂ ರೆಸ್ಟ್ ಮಾಡದೆ ಬೇಗ ವಿಡಿಯೋ ಎಡಿಟ್ ಮಾಡಿ ವ್ಲಾಗ್ ಎಡಿಟ್ ಮಾಡ್ಕೊಂಡು ಕೂತಿದ್ರೆ 5 ಗಂಟೆಯಿಂದ ಮಲಗಿದವನು ಇವಾಗ ಎದ್ದಿದ್ದಾನೆ, ಮುಖ ನೋಡಿ ಆಯ್ತಾ. ಸೊ ಇವತ್ತು ನಾವ್ ಏನ್ ಮಾಡಕ್ ಹೊರಟಿದ್ವಿ ಅನ್ನೋದನ್ನ ತಿಲಕ್ ಅಣ್ಣನ ಮುಂದೆ ಹೇಳ್ತಿದೀವಿ. ಇವತ್ತು ನೀನ್ ಪ್ರ್ಯಾಂಕ್ ಮಾಡೋದ ಅಂತ ಹೋದು ನೀನ್ ಪ್ರ್ಯಾಂಕ್ ಆಗಿರೋದು ಗೊತ್ತಾಯ್ತಾ? ನಾವೇನೋ ಪ್ರ್ಯಾಂಕ್ ಮಾಡಿದ್ವಿ ಇವತ್ತು. ನಿಮ್ಗೆ ಅಕ್ಕಂಗೆ ಎಷ್ಟು ಫೋನ್ ಮಾಡಿದೆ ಗೊತ್ತಾ? ಅದು ನೀನ್ ಅಕ್ಕಂಗ್ ಫೋನ್ ಬರ್ತಿತ್ತು ಅಂತ ಹೇಳಿದೆ, ನೆನ್ಪಾಯ್ತಾ? ಸರಿ, ಅಮ್ಮು ಅಂತ ಒಂದ್ ಕಾಲ್ ಬರ್ತಿತ್ತು ಗೊತ್ತಾ? ಇಲ್ಲೇ ಕುತ್ಕೊಂಡು ಯಾರು ಅಂತ ಆದ್ರೂ ಕೇಳ್ಬಾರ್ದು ನೀನು. ಅಮ್ಮು ಅಂದ್ರೆ ಹುಡುಗಿ ಅಂತ ಇಲ್ಲಿ ಪ್ರ್ಯಾಂಕ್ ಆಗಿರೋದು ನಾವು, ಇಲ್ಲಿ ಅವನಲ್ಲ. ಅಮ್ಮ ಆಯ್ತು. ಇವಾಗ ಯಾರಾದ್ರೂ ಗೈಸ್ ಇವಾಗ ಕ್ಯೂರಿಯಾಸಿಟಿ ಇರಲ್ವಾ, ಏನ್ ಇಷ್ಟೊಂದು ಫೋನ್ ಮಾಡ್ತಾರಲ್ಲ ಅಂತ ಯಾರಿಗಾದ್ರು ಕ್ಯೂರಿಯಾಸಿಟಿ ಇರುತ್ತೆ. ಆಯ್ತು, ಇದ್ರಲ್ಲೂ ಮಾಡ್ತಾವಳೆ. ವಾಟ್ಸಪ್ ಕಾಲು ನಾರ್ಮಲ್ ಕಾಲ್ ಎಲ್ಲ ಮಾಡ್ತಿದ್ರು. ಅಣ್ಣ ನೋಡ್ತಾವ್, ಏನು ರೆಸ್ಪಾನ್ಸ್ ಇಲ್ಲ. ಅದ್ರ ಮೆಸೇಜ್ಗಳು ನೋಡಿಲ್ವಾ ನೀನು? ಅವ್ನು ಏನು ನೋಡ್ತಿಲ್ಲ, ಸುಮ್ನೆ ಪಕ್ಕದಲ್ಲೇ ಹುಡುಗಿದ್ರು ಫೋನ್ ಫೋನು ನೋಡ್ತಿಲ್ಲ. ಸುಮ್ನೆ ಫೋನ್ ಬಂದೈತೆ, ಸುಮ್ನೆ ಕುತ್ಕೋತಾವನೆ ಅಷ್ಟೇ. ನೋಡಿ ಗಾಯ್ಸ್, ಇಂಥ ಗಂಡ ಸಿಗ್ಬೇಕಂದ್ರೆ ಅಕ್ಕ ಪುಣ್ಯ ಮಾಡಿರ್ಬೇಕು. ಕೋಪ ಅಲ್ಲ, ದೇವ್ರಣೆ ಅನ್ಕೊಳ್ಳಿ, ಎಂತ ಅಡಲ್ ಆಯ್ತು ಅಂದ್ರೆ ಇಲ್ಲಿ ನಾ ಪ್ರಾಂಕ್ ನಾನು ಅಕ್ಕ ಹುಡುಗಿ ಅಂತ ಅನ್ಕೊಂಡಂತೆ. ನೋಡಿ, ನೀವು ಕರೆಕ್ಟಾಗಿ ನೇಮ್ ಸೇವ್ ಮಾಡಿಲ್ಲ, ಅದಕ್ಕೆ ನೋಡಿ ಗಾಯ್ಸ್, ಇಲ್ಲಿ ನಾವೇ ಮಿಕ್ಕ ಆಗ್ಬಿಟ್ಟಿದೀವಿ. ನಾವೇನೋ ಫ್ರಾಂಕ್ ಮಾಡೋದ ಅಂತ ನಾವೇ ಫ್ರಾಂಕ್ ಹಾಕಿದೀವಿ. ನೀವಂತೂ ಯಾರು ಟ್ರೈ ಮಾಡಬೇಡಿ ಈ ತರ ಪ್ರ್ಯಾಂಕ್ ಗಳನ್ನ, ಯಾಕಂತಂದ್ರೆ ನಾನ್ ಸೇಫ್ ಅಂತ ಹೇಳ್ಬೋದು. ಒಬ್ಬೊಬ್ರ ಮನೇಲೂ ಒಂದೊಂದ್ ತರ ಇರುತ್ತೆ ನೇಚರ್. ಆಕ್ಚುಲಿ ಹೇಳ್ಬೇಕಂದ್ರೆ ಕಿರಣ ಒಳ್ಳೆಯವನಾಗಿತ್ತು, ಅಕ್ಕನ ಹೊಡೆದಿಲ್ಲ. ಬೇರೆಯವ್ರಾಗಿರೋ ಹೊಡಿತಾನೆ ಅಂತ ಹೇಳಿದ್ರು, ಬಟ್ ಹೊಡೆದಿಲ್ಲ. ಅದೃಷ್ಟ ಚೆನ್ನಾಗಿತ್ತು, ಅವ್ನಿಗೆ ಗೊತ್ತಾಗಿಲ್ಲ. ಇದು ಬೇರೆ ವಿಷಯಕ್ಕೆ ಹೊಡಿತಿತ್ತಲ್ಲ, ಬೇರೆ ವಿಷಯಕ್ಕೆ ಜಗಳ ಆಯ್ತು ಆಕ್ಚುಲಿ ಮಿಡಲ್ ಅಲ್ಲಿ. ಸೊ ಅದರಿಂದ ಸ್ವಲ್ಪ ಇದಾಯ್ತು, ಅದು ಬೇಡ ಬಿಡಿ, ಅದೇನಕ್ಕೆ ಅಂತ ಅದನ್ನ ಹೇಳ್ಬಿಟ್ರೆ ವಿಡಿಯೋದೆಲ್ಲ ಅಣ್ಣ ರೊಚ್ಚಿಗೆ ಇದ್ಬಿಟ್ಟು ಆಮೇಲೆ ಹೊಡೆದು ಬಿಡ್ತಾನೆ, ನಿಜವಾಗ್ಲು ಬೇಡ. ಸೊ ಈ ವಿಷಯಕ್ಕೆ ಜಗಳ ಆಗ್ಬೇಕಿತ್ತು. ಇಷ್ಟೊಂದು ಟ್ರೈ ಮಾಡಿದ್ವಿ, ಸಂಜೆ ತನಕ ಟ್ರೈ ಮಾಡಿದೀವಿ. ನೀವೇ ನೋಡಿದ್ದೀರಾ ವಿಡಿಯೋನ ನೋಡಿ. ಸೊ ಗೈಸ್, ಯಾ ಓಕೆ, ಫೈನಲಿ ಬಾಯ್. ನಾವು ಮಾಡಿತ್ತಲ್ಲ ವೇಸ್ಟ್ ಆಯ್ತು. ಇಲ್ಲಿ ನಾವೇ ಫ್ರಾಂಕ್ ಆದ್ವು, ನಾವೇ ಮೂರ್ಖರಾದ್ವು. ಇಷ್ಟೇ ಗೈಸ್, ಬಾಯ್.